ಫಿನಿಕ್ಸ್ ಹಕ್ಕಿಯಂತೆ ಮತ್ತೆ ಎದ್ದು ಬರ್ತಾರಾ? ಎಷ್ಟು ಬಂದರೂ ಕೂಡ ಎಷ್ಟು ಭರವಸೆಯಲ್ಲಿದ್ದಾರೆ? ನಾನು 100ಕ್ಕೆ 100 ನನಗೆ ಭರವಸೆ ಇದೆ. ಇವತ್ತು ಜನರ ಭಾವನೆಗಳನ್ನು ನೋಡಿದೆ, ಆ ಶೇಡನ್ನು ತೀರಿಸ್ಕೊಳ್ಳಿಕ್ಕೆ ನಮ್ಮ ತಾಲೂಕಿನ ಜನ ಮುಂದೆ ಎಲೆಕ್ಷನ್ ಮಾಡ್ತಾರೆ. ಖಂಡಿತ ನಾನು ಗೆಲ್ಲಿಸ್ತಾರೆ. ರಾಜ್ಯ ಸರ್ಕಾರದ ಗ್ಯಾರಂಟಿಗಳ ಯೋಜನೆಗಳ ಬಗ್ಗೆ BC ಪಾಟೀಲ್ ಅವರ ಅಭಿಪ್ರಾಯ? ಕುಂತು ತಿಂದರೆ ಕುಡಿಕೆ ಹೊನ್ನು ಸಾಲದು, ದುಡಿಯೋ ಕೈಗೆ ಕೆಲಸ ಕೊಡಬೇಕು. ಇವತ್ತು ಹುಟ್ಟಿದ ಒಂದು ಮಗು ತಲೆ ಮೇಲೆ 1 ಲಕ್ಷ ರೂಪಾಯಿ ಸಾಲ ಇದೆ ಕರ್ನಾಟಕಕ್ಕೆ. ಒಂದು ಮಗುಗೆ ನೀವು ದುಡಿಯೋ ಕೈ ಕೆಲಸ ಕೊಡದೇನೆ ಸುಮ್ಮನೆ ಕುತ್ಕೊಂಡು ತಿಂದವ್ರಿಗೆ ಕೊಟ್ಟು ಏನು ಸಾಧನೆ ಮಾಡಿದ್ದೀರಿ? ಸಂಪದ್ಭರಿತ ರಾಜ್ಯ ಆಗಬೇಕಾಗಿದ್ದು ಇವತ್ತು ದಿವಾಳಿಯದ್ದು ಹೋಗ್ತಾ ಇದೆ. ಯಾವ ರೇಟ್ ಜಾಸ್ತಿ ಆಗಿಲ್ಲ ಅಂತ ಕೇಳಿ, ಯಾವ ರೇಟ್ ಬಿಟ್ಟಿದ್ದಾರೆ ಅಂತ ಕೇಳಿ, ಎಲ್ಲವೂ ರೇಟ್ ಏರಿಸಿ ಸಾಮಾನ್ಯ ಮನುಷ್ಯ ಬದುಕೋದು ಹೆಂಗೆ? ಅಕ್ಷಯ ಪಾತ್ರೆ ಕೊಟ್ಟವ್ರಿಗೆ ಭಿಕ್ಷಾ ಪಾತ್ರೆ ಕೊಟ್ಟಿದ್ದೀರಿ, ಹಾಲು ಕೊಟ್ಟವ್ರಿಗೆ ವಿಷ ಕೊಟ್ಟಿದ್ದೀರಿ. ಇದು ಯಾವ ಸಾಧನೆ? ಜಾತಿ ಗಣತಿ ವರದಿ ಬಗ್ಗೆ ಹೇಳಿದ್ದಾರೆ ಕಾಂಗ್ರೆಸ್ಗೆ. ಈಗ ಯಾವಾಗ ಕುರ್ಚಿಗೆ ಕೂತು ಬರ್ತದೆ ಆವಾಗ ಜಾತಿ ಗಣತಿ ವೈಜ್ಞಾನಿಕವಿಲ್ಲ. ನೀವು ಮಾಡಿ, ವಿ ಆರ್ ನಾಟ್ ಎಗನೆಸ್ಟ್ ಜಾತಿ ಗಣತಿ ಇಲ್ಲ, ನಾವು ವಿರೋಧ ಇಲ್ಲ. ಇವತ್ತು ಲಿಂಗಾಯತರು 1.5 ಕೋಟಿ ಇದ್ದಾರೆ ರೀ, MB ಪಾಟೀಲ್ರಿಗೆ ಗೊತ್ತಿಲ್ಲ, 1.5 ಕೋಟಿ ಇದ್ದಾರೆ ಕರ್ನಾಟಕದಲ್ಲಿ. ಅಂಥದನ್ನು ತಗೊಂಡ್ಬಂದು ನೀವು 55 ಲಕ್ಷ 66 ಲಕ್ಷ ಹಾಕಿದ್ರೆ ಏನು ಅರ್ಥ? ಅದು ಏನು ಯಾವ ಉದ್ದೇಶಕ್ಕೆ? ಕಾಂಗ್ರೆಸ್ಸಲ್ಲಿ ಈಗ ನಾವು ಜೋಡೆತ್ತುಗಳು ಅಂತ ಅಂದ್ಬಿಟ್ಟು DKಶಿ ಮತ್ತು ಸಿದ್ದರಾಮಯ್ಯ ಅವರು ಯಾವಾಗಲೂ ಕೂಡ ಬಹಿರಂಗವಾಗಿ ಹೇಳ್ಕೊತಿರ್ತಾರೆ. 18ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದಾಗ ಕುಮಾರಸ್ವಾಮಿಗೂ DK ಶಿವಕುಮಾರ್ಗೂ ಜೋಡೆತ್ತುಗಳು ಅಂತಂದು. ಜೋಡೆತ್ತುಗಳು 18 ತಿಂಗಳಲ್ಲಿ ಅದೊಂದು ಕಡೆ ಹರ್ಕೊಂತು, ಇದೊಂದು ಕಡೆ ಹರ್ಕೊಂತು. ಈ ರಾಜಕೀಯದಲ್ಲಿ ಯಾರು ಯಾವಾಗ ಎಲ್ಲಿ ಸೇರ್ತಾರೆ, ಯಾವಾಗ ಜೋಡೆತ್ತುಗಳು ಹಾಕವೆ, ಯಾವಾಗ ಒಂಟಿ ಎತ್ತುಗಳು ಹಾಕವೆ, ದೇವ್ರಿಗೆ ಗೊತ್ತು. ನಮಸ್ಕಾರ, ವಿಶ್ವವಾಣಿ ಟಿವಿಯ ವಿಶೇಷ ಸಂದರ್ಶನಕ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಶ್ ಶಿವಾನಂದಂಬಿ. ವೀಕ್ಷಕರೇ, ಪ್ರತಿ ಸಂದರ್ಶನದಂತೆ ಇವತ್ತು ನಾವು ಒಂದು ಮಲ್ಟಿ ಡೈನಮಿಕ್ ಪರ್ಸನಾಲಿಟಿ ಆಗಿರ್ತಕ್ಕಂತಹ ಒಬ್ಬ ವಿಶೇಷ ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ಇವರ ಬಗ್ಗೆ ಒಂದು ಕಿರು ಪರಿಚಯ ಹೇಳಬೇಕಂದ್ರೆ ಹೇಳಲಿಕ್ಕೆ ಸಾಕಷ್ಟಿದೆ, ಆದರೆ ಕಡಿಮೆ ಟೈಮಲ್ಲಿ ಹೇಳಿದ್ರೆ ಪ್ರಾಯಶಃ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಎಲಿವಾಳ ಗ್ರಾಮದಲ್ಲಿ ಹುಡ್ತಾರೆ. ತಂದೆ ಚನ್ನಬಸವಗೌಡ, ತಾಯಿ ಶಿವಮ್ಮ. ಇವರ ಪುಣ್ಯ ಉದರದಲ್ಲಿ 1950ರಲ್ಲಿ ಜನಿಸ್ತಾರೆ. ಅದಾದ ಮೇಲೆ ಕಡುಬಡತನದಲ್ಲಿ ಹುಟ್ಟಿದ್ರೂ ಕೂಡ ಸಾಧಿಸಬೇಕಂತಹ ಛಲವನ್ನು ಇಟ್ಟುಕೊಂಡು ಸಾಕಷ್ಟು ಏಳು ಬೆಳೆಗಳನ್ನು ಕೊಂಡುಕೊಂಡು ಅದೇ ರೀತಿಯಾಗಿ ತಮ್ಮ ಶಿಕ್ಷಣವನ್ನು ಪೂರೈಸಿಕೊಂಡು ತದನಂತರದಲ್ಲಿ ತಾವು ಕನಸು ಕಂಡಿರ್ತಕ್ಕಂತಹ ಪೊಲೀಸ್ ಅಧಿಕಾರಿ, ದಕ್ಷ ಪೊಲೀಸ್ ಅಧಿಕಾರಿ ಆಗ್ತಾರೆ. ಪೊಲೀಸ್ ಅಧಿಕಾರಿ ಆದಮೇಲೆ 23 ವರ್ಷಗಳ ಕಾಲ ಸುದೀರ್ಘವಾಗಿ ದಕ್ಷತೆಯಿಂದ ಪ್ರಾಮಾಣಿಕ ಆಗಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ಛಾಪನ್ನು ಮೂಡಿಸ್ತಾರೆ ಒಂದು ಪೊಲೀಸ್ ಇಲಾಖೆಯಲ್ಲಿ. ತದನಂತರ ಪೊಲೀಸ್ ಇಲಾಖೆಗೆ ಅಷ್ಟೇ ಸೀಮಿತವಾಗಿದೆ, ಸಾಮಾಜಿಕವಾಗಿ ನಾನು ಏನಾದರೂ ಮಾಡಬೇಕು, ಸಮಾಜಕ್ಕೆ ಏನಾದರೂ ನನ್ನಿಂದ ಕೊಡುಗೆ ಕೊಡಬೇಕಂತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಒಂದು ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ರಾಜಕೀಯಕ್ಕೆ ಬರ್ತಾರೆ. ಸೊ ಹಾಗಾಗಿ ಎಲ್ಲವನ್ನು ನೋಡಿದಾಗ ಇವರು ಆ್ಯಕ್ಟಿಂಗಿಗೂ ಸೈ, ರಾಜಕೀಯ ಮಾಡೋಕ್ಕೂ ಸೈ, ಸೋಷಿಯಲ್ಗೂ ಸೈ, ಸೋಷಿಯಲ್ ಸರ್ವಿಸ್ಗೂ ಸೈ, ಅಧಿಕಾರದಲ್ಲಿ ಇದ್ದರೂ ಅಷ್ಟೇ, ಬಿಟ್ಟರೂ ಅಷ್ಟೇ ಅದೇ ಗತ್ತಲ್ಲಿ ಇರ್ತಾರೆ. ಯಾಕಂತಂದರೆ ಪ್ರಯತ್ನ ಇದ್ದವಂಗೆ ಪ್ರತಿಫಲ ಇದ್ದೇ ಇರತಕ್ಕಂತಹ ಈ ಒಂದು ನಾಣ್ಣುಡಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂತಹ ಬಹು ವ್ಯಕ್ತಿತ್ವ ಹೊಂದಿರತಕ್ಕಂತಹ ವ್ಯಕ್ತಿ ಈಗಾಗಲೇ ಗೊತ್ತಿರಬೇಕು ಅಂತ ಅನ್ಕೋತೀನಿ, ಬೇರೆ ಯಾರೂ ಅಲ್ಲ, ಇದೇ ನಮ್ಮ ಉತ್ತರ ಕರ್ನಾಟಕದ ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಮಾಜಿ ಶಾಸಕರು, ಮಾಜಿ ಸಚಿವರು, 3 ವರ್ಷಗಳ ಕಾಲ ಒಂದು ಕೃಷಿ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಕ್ರಾಂತಿ ಮಾಡೋದ್ರ ಮುಖಾಂತರ ಹೊಸ ಬದಲಾವಣೆ ತಂದಿರತಕ್ಕಂತಹ ಶ್ರೀಯುತ BC ಪಾಟೀಲ್ ಅವರು ಇವತ್ತು ನಮ್ಮ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಸರ್, ಹೇಗಿದ್ದೀರಿ? ಫಸ್ಟ್ ಕ್ಲಾಸ್. ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. BC ಪಾಟೀಲ್ ಅವರಿಗೆ ದಣಿವು ಆಗ್ತಾ ಇದೆಯಾ? ಅಂದರೆ ಒಂದು ಕಡೆ ರಾಜಕೀಯ ಇರುತ್ತೆ, ಒಂದು ಕಡೆ ಸೋಷಿಯಲ್ ಸರ್ವಿಸ್ ಇರುತ್ತೆ, ಮತ್ತೊಂದು ಕಡೆ ಸಿನಿಮಾ ಅಂತ ಇರ್ತಾರೆ, ಇನ್ನೊಂದು ಕಡೆ ಮತ್ತೆ ಮಗದೊಂದು ಅಂತ ಇರುತ್ತೆ. ಸಾಕಷ್ಟು ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂತಹ ಪಾಟೀಲ್ ಅವರಿಗೆ ದಣಿವು ಆಗುತ್ತಾ ಅಥವಾ ಇಲ್ವಾ ಅಂತ? ನನಗೇನು ಕೆಲಸ ಇಲ್ಲ ಅಂದರೆ ಭಾಳ ದಣಿವಾಗುತ್ತೆ. ಜಾಸ್ತಿ ಕೆಲಸ ಇದ್ದರೆ ಭಾಳ ಖುಷಿಯಾಗಿರ್ತೀನಿ. ಮೆಂಟಲಿ ಐ ವಿಲ್ ಬಿ ಹ್ಯಾಪಿ, ಫಿಸಿಕಲಿ ಐ ವಿಲ್ ಬಿ ಹ್ಯಾಪಿ. ಏನು ಕೆಲಸ ಇಲ್ಲ ಅಂತ ಹೇಳಿದ್ರೆ ಅದರಂಥ ಪನಿಷ್ಮೆಂಟು, ಅದರಂಥ ದಣಿವು ಯಾವುದೂ ಇಲ್ಲ. ನಿಜಕ್ಕೂ ನನಗೆ ಕೆಲಸ ಬೇಕು. ಐ ವಾಂಟ್ ಟು ವರ್ಕ್ 24/7. ರಾಜಕೀಯ ವಿಷಯಕ್ಕೆ ಅಂತ ಬಂದಾಗ ಸರ್, ನೇರವಾಗಿ ಯಾಕಂತಂದರೆ ಇವಾಗ ನಾವು ನಿಮ್ಮನ್ನು ರಾಜಕೀಯ ಒಂದು ಛಾಪ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಕಳೆದ ಬಾರಿ ಕೆಲವೊಂದಿಷ್ಟು ಮತಗಳ ಅಂತರದಿಂದ ತಮಗೆ ಒಂದು ಹಿನ್ನಡೆ ಆಯಿತು. ಸೊ ಹಾಗಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಿನ್ನಡೆ ಆಗಿದ್ದಕ್ಕೆ ಏನಾದರೂ ಕುಂದಿದ್ದೀರಾ? ಆಮೇಲೆ ಅದೇ ರೀತಿಯಾಗಿರ್ತಕ್ಕಂತಹ ಸಂಪರ್ಕ ಇನ್ನೂ ಕೂಡ ಇಟ್ಕೊಂಡಿದ್ದಾರಾ? ಇದರ ಬಗ್ಗೆ ನಾನು ಗೆಲ್ಲಿ ಸೋಲ್ಲಿ ನಿರಂತರವಾಗಿ ನನ್ನ ಕ್ಷೇತ್ರದ ಜನರ ಜೊತೆಗೆ ನಾನು ಸಂಪರ್ಕವನ್ನು ಇಟ್ಕೊಂಡಿದ್ದೇನೆ. ಮತ್ತು ಕ್ಷೇತ್ರದಲ್ಲೂ ಕೂಡ ಇರ್ತೀನಿ. ನಾನು ಓಕೆ, ಕ್ಷೇತ್ರದಲ್ಲಿದ್ದು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂಥದ್ದಿರ್ಬೋದು, ಅವರ ಆಗುಹೋಗುಗಳಿಗೆ ಸ್ಪಂದಿಸುವಂಥ ಕೆಲಸ, ಕಷ್ಟಗಳಲ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡಿ, ಸೊ ಯಾರಾದರೂ ಮೃತಪಟ್ಟರೆ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳೋದು, ಕಷ್ಟದಲ್ಲಿದ್ದವ್ರಿಗೆ ಆಸ್ಪತ್ರೆಗೆ ಹೋಗಬೇಕು ಅಂದವ್ರಿಗೆ ಸಹಾಯ ಮಾಡೋದು, ನನ್ನಿಂದ ಏನಾಗಬೇಕು
ಎಲ್ಲ ಸಹಾಯವನ್ನು ಮಾಡಿಕೊಂಡು ಜನರ ಜೊತೆಗೆ ಇರ್ತೀನಿ. ಓಕೆ. ನನಗೆ ಆ ಜನರ ಜೊತೆಗೆ ಇರೋದೇ ಭಾಳ ಖುಷಿ. ನನಗೆ ಸೋತೆ ಅನ್ನೋಂಥ ಬೇಜಾರಿಲ್ಲ. ಸೋಲಿಗೆ ಹಲವಾರು ಕಾರಣ ಇದೆ. ಕಳೆದ ಬಾರಿ ನಮ್ಮ ಸರ್ಕಾರದಲ್ಲಿ ಅಂತ್ಯ ಸಮಯದಲ್ಲಿ ಒಳ ಮೀಸಲಾತಿ ತಂದಿದ್ದು ಒಂದು ದೊಡ್ಡ ಹೊಡೆತ ಆಯಿತು. ಆಮೇಲೆ ಕಾಂಗ್ರೆಸ್ ಸರ್ಕಾರದವರು ಈ ಬಿಟ್ಟಿ ಭಾಗ್ಯಗಳು ಅಂಥೇಳಿ ಮಾಡಿ ಜನರನ್ನು ಮಳ್ಳು ಮಾಡಿ ತಪ್ಪು ದಾರಿಗೆ ಎಳೆಯೋದ್ರ ಮೂಲಕ ಅವತ್ತು ನಮಗೆ ಅದು ಹಿನ್ನೆಲೆ ಆಗಿದೆ ಹೊರತು ಇದು ನನ್ನ ಸೋಲಲ್ಲ. ಓಕೆ. ನಾನು ಅದಕ್ಕೆ ಪಶ್ಚಾತ್ತಾಪನೂ ಪಟ್ಟಿಲ್ಲ. ಯಾಕೆಂದರೆ ನಾನು ಮಾಡಿದಂಥ ಕ್ಷೇತ್ರದಲ್ಲಿ ಕೆಲಸಗಳು ಇವತ್ತಿಗೂ, ನಾನು ಮೊದಲು ಹಿರೇಕೆರೆಗೆ ಬಂದಾಗ ಹೇಳಿದ್ದೆ, ನಾನು ಹಿರೇಕೆರೆ ತಾಲೂಕನ್ನು ಮಧುವಣಗಿತ್ತಿ ರೀತಿಯಲ್ಲಿ ಶೃಂಗಾರ ಮಾಡ್ತೇನೆ ಅಂತ. ಹೌದು. ಇವತ್ತು ಮಾಡಿ ತೋರಿಸಿದ್ದೇನೆ. ಅದು ತುಂಬ ಒಂದು ಟ್ಯಾಗ್ಲೈನ್ ಆಗಿಬಿಟ್ಟಿದೆ. ಹೌದು. 20 ವರ್ಷಗಳ ಅವಧಿಯಲ್ಲಿ ನಾನು ಕೇವಲ ಶಾಸಕನಾಗಿದ್ದು 13.5 ವರ್ಷ ಮಾತ್ರ. ಹೌದು. 3 ಬಾರಿ ನಾನು ಗೆದ್ದರೂ ಕೂಡ 13.5 ವರ್ಷ ಮಾತ್ರ ನಾನು ಶಾಸಕನಾಗಿದ್ದು. ನನ್ನ ಅವಧಿಯಲ್ಲಿ ಏನು ಮಾಡಬೇಕು ಎಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿದ್ದೇನೆ. ಮೂಲಭೂತ ಸೌಕರ್ಯಗಳಿರ್ಬೋದು, ಎಜುಕೇಷನ್ ಇರ್ಬೋದು, ಶಾಲೆ ಕಾಲೇಜುಗಳನ್ನು ತೆರೆಯುವಂಥದ್ದು, ಸರ್ಕಾರಿ ಕಾಲೇಜುಗಳು ತೆರೆಯುವಂಥದ್ದು ಇರ್ಬೋದು, ಕೆರೆಗಳನ್ನು ತುಂಬಿಸೋಂಥದ್ದು, ತಾಲೂಕಿನ ಎಲ್ಲ ಕೆರೆಗಳನ್ನು ಮಳೆಗಾಲದಲ್ಲಿ ತುಂಬಿಸೋಂಥ ಕೆಲಸಗಳನ್ನು ನಾವು ಮಾಡಿದ್ದೇವೆ. ನಾನು ಮಾಡಿದಾಗ 3 ಯೋಜನೆಗಳನ್ನು ನಾವು ಲೋಕಾರ್ಪಣೆ ಮಾಡಿದ್ವಿ. ಇನ್ನೆರಡು ಯೋಜನೆಗಳು ಆಗಬೇಕಾಗಿತ್ತು, ಅಷ್ಟೊತ್ತಿಗೆ ಚುನಾವಣೆ ಬಂದು ಆಗಲಿಲ್ಲ. ಆದರೆ ಇದುವರೆಗೂ ಈ ಸರ್ಕಾರ ಅವನ್ನ ಮುಗಿಸೋಕ್ಕಾಗಿಲ್ಲ. ಅವಷ್ಟಾಯಿತು ಅಂತ ಹೇಳಿದರೆ ಇಡೀ ತಾಲೂಕಿನ ಎಲ್ಲ ಕೆರೆಗಳು ಸರ್ವಜ್ಞ ಏತ ನೀರಾವರಿ ಯೋಜನೆ ಅನ್ನೋಂಥ ಒಂದು ಯೋಜನೆಯನ್ನು ಮಾಡಿಕೊಂಡು ಅದನ್ನು ಮಾಡಿದ್ದೀವಿ. ಅದ್ರ ಜೊತೆಗೆ ಎಲ್ಲ ಗ್ರಾಮಗಳಿಗೆ 335 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಡಿಯೋ ನೀರನ್ನು, ಯಾಕೆಂದರೆ ವಾಟರ್ ಈಸ್ ಮೋರ್ ದೆನ್ ಮೆಡಿಷನ್. ನಾವು ಹೌದು, ನೀರಿಗಿಂತ ಔಷಧಿಗಿಂತ ಮೆಡಿಸಿನ್ಗೆ ನಾವು ಇಂಪಾರ್ಟೆನ್ಸ್ ನೀರಿಗೆ ಕೊಡಬೇಕಾಗುತ್ತೆ. ಯಾಕೆಂದರೆ ನೀರೇ ಎಲ್ಲ ಕಾಯಿಲೆಗಳಿಗೆ ಮೂಲ ಕಾರಣ ಆಗ್ತಾಯಿದೆ. ಅದರಿಂದ ನಾವು 35-40 ಕಿಲೋಮೀಟರ್ ದೂರದಿಂದ ತುಂಗಭದ್ರಾ ನದಿಯಿಂದ ಎಲ್ಲ ಹಳ್ಳಿಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ 335 ಕೋಟಿ ಖರ್ಚು ಮಾಡಿ ನಾವು ಕೆಲಸ ಪ್ರಾರಂಭ ಮಾಡಿದ್ವಿ. ದುರದೃಷ್ಟವಶಾತ್ ಈಗ 2 ವರ್ಷ ಆಯಿತು ಈ ಸರ್ಕಾರ ಬಂದರೂ ಕೂಡ ಆ ಕೆಲಸಗಳನ್ನು ಪೂರ್ಣಗೊಳಿಸೋಕ್ಕಾಗಿಲ್ಲ. 46 ಹಳ್ಳಿಗಳಿಗೆ ಮಾತ್ರ ನೀರು ಹೋಗುತ್ತೆ, ಇನ್ನೂ ಉಳಿದಂಥ ಹಳ್ಳಿಗಳಿಗೆ ಅದು ಹಿಂದೆ ಆಗಿದ್ದಂಥ ಯೋಜನೆಗಳು. ಸೊ ಹೀಗೆ ಕುಡಿಯೋ ನೀರಿರ್ಬೋದು, ರಸ್ತೆಗಳಿರ್ಬೋದು, ಶಾಲೆ ಕಾಲೇಜುಗಳಿರ್ಬೋದು, ಸರ್ಕಾರಿ ಕಚೇರಿಗಳಿರ್ಬೋದು, ಮತ್ತು ಜನರಿಗೆ ಸ್ಪಂದಿಸುವಂಥದ್ದು ವೃದ್ಧಾಪ್ಯ ವೇತನ, ವಿಧವಾ ವೇತನ, ಅಂಗವಿಕಲ ವೇತನ, ಜನರಿಗೆ ಕೊಡುವಂಥ ಸೋಷಿಯಲ್ ಕಾಸಸ್ ಅವಾಗೆಲ್ಲ ಮಾಡಿದ್ದೀವಿ. ಹೀಗೆ ಮಾಡಿಬಿಟ್ಟು ಜನರಿಗೆ ಏನು ಅನುಕೂಲ ಬೇಕೋ ಅದನ್ನೆಲ್ಲ ಮಾಡಿಕೊಟ್ಟು ಒಬ್ಬ ಶಾಸಕ ಅಂದರೆ ಹೇಗಿರಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ತಾವು ಕಂಡಿರ್ತಕ್ಕಂತಹ ಕನಸಿನ ಕ್ಷೇತ್ರ ಮಧುವಣಗಿತ್ತಿ ಅಂತ ಮಾಡ್ತೇನೆ ಅಂತ ಹೇಳಿದರೆ, ಅವಾಗಿನ ಒಂದು ಹಿರೇಕೆರೂರು ಕ್ಷೇತ್ರ, ಇವಾಗಿನ ಒಂದು ಕಾಂಗ್ರೆಸ್ನ ಸರ್ಕಾರದಲ್ಲಿರ್ತಕ್ಕಂಥ ಹಿರೇಕೆರೂರು ಕ್ಷೇತ್ರ ಏನು ವ್ಯತ್ಯಾಸ ಕಂಡುಕೊಳ್ತಾರೆ ಪಾಟೀಲ್? ಕಾಂಗ್ರೆಸ್ ಸರ್ಕಾರ ಏನೂ ಮಾಡಿಲ್ಲ ಹಿರೇಕೆರೂರು ಕ್ಷೇತ್ರ. ನಾನೇನು ಮಾಡಿದ್ದೆ ಅಷ್ಟೇ. ನಾನು ಎಲ್ಲಿಗೆ ಮಾಡಿ ನಿಲ್ಲಿಸಿದ್ದೀನಿ ಅಲ್ಲಿಗೆ ನಿಂತಿದ್ದೆ ಹೊರತು 1 ಇಂಚು ಕೂಡ ಯಾವುದೂ ಬದಲಾವಣೆ ಆಗಿಲ್ಲ. ಸ್ವಲ್ಪ ಏನಾದರೂ ಬದಲಾವಣೆ 2 ವರ್ಷದಲ್ಲಿ 1 ಇಂಚು ಕೂಡ ಬದಲಾವಣೆ ಆಗಿಲ್ಲ. ಇದ್ದದ್ದು ಕ್ಯಾನ್ಸಲ್ ಮಾಡಿದ್ರು. ನಾನು ತಂದಂಥ ಯೋಜನೆಗಳು, ಈಗ ಸರ್ವಜ್ಞ ಪ್ರಾಧಿಕಾರ ಮಾಡಿ 25 ಕೋಟಿ ರೂಪಾಯಿ ಕೊಟ್ಟಿದ್ದು, ಅದನ್ನು ವಾಪಸ್ ತಗೊಂಡ್ರು. ಆಮೇಲೆ ಸುಮಾರು 50-60 ಕೋಟಿ ರೂಪಾಯಿ ರಸ್ತೆ ಕಾಮಗಾರಿಗಳಿಗೆ ತಂದಿದ್ದನ್ನು ವಾಪಸ್ ತಗೊಂಡ್ರು. ಅವು ವಾಪಸ್ ಹೋಗಿದ್ದಾವೆ. ಇನ್ನೂ ಈ ಸರ್ಕಾರ ಬಂದ ಮೇಲೆ ಯಾವ ಹೊಸ ಯೋಜನೆಗಳು ಯಾವುವೂ ಆಗಿಲ್ಲ. ಈಗ ಹಿರೇಕೆರೂರು ಕ್ಷೇತ್ರ ಅಂದ ತಕ್ಷಣ ಪಾಟೀಲ್ ಸಾಹೇಬರು ಹಾಕಿರ್ತಕ್ಕಂತಹ ಕೆಲವೊಂದಿಷ್ಟು ಕಾರ್ಯಯೋಜನೆಗಳನ್ನು ಇನ್ನೂ ಕೂಡ ಅದನ್ನೇ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ಸರ್ಕಾರ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಪ್ರಗತಿಯ ಪಥದಲ್ಲಿ ಸಾಗ್ತಾ ಇಲ್ಲ. ಹಳೆಯ ಯೋಜನೆಗಳನ್ನು ಇನ್ನೂ ಕೂಡ ಉದ್ಘಾಟನೆ ಹಂತದಲ್ಲಿ ತರ್ತಾರೆ ಅಂತಕ್ಕಂತಹ ಒಂದು ಕೆಲವೊಂದಿಷ್ಟು ಮಾತುಗಳು ಬರ್ತಾ ಇದ್ದಾವೆ. ಮಾತುಗಳೇನು ಸತ್ಯಾಂಶ ಇದೆ. ಅವ್ರು ಯಾವ ಯೋಜನೆ ತಂದು ಇಲ್ಲಿವರೆಗೂ ಉದ್ಘಾಟನೆ ಮಾಡಿಲ್ಲ. ಎಲ್ಲ ನಾನು ಏನು ಮಾಡಿಟ್ಟಿದ್ದೆ ಅವುಗಳನ್ನ ಉದ್ಘಾಟನೆ ಮಾಡ್ತಾ ಹೋಗ್ತಾರೆ. ಅವ್ರ ಕೈಗೆ ಕತ್ತರಿ ಸಿಕ್ಕಿದೆ, ನಮ್ಮ ಕೈಗೆ ಗುದ್ಲಿ ಸಿಕ್ಕಿತ್ತು. ಗುದ್ಲಿ ಅಂದರೆ ನಾವು ಶಂಕುಸ್ಥಾಪನೆ ಮಾಡಿ ಪ್ರಾರಂಭ ಮಾಡಿದ್ವಿ. ಇವತ್ತು ಅವರು ಕತ್ತರಿ ಇಟ್ಕೊಂಡು ಟೇಪ್ ಕತ್ತರಿಸುವಂಥ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಜನರೇ ಮಾತಾಡ್ತಾರೆ. ಅವ್ರು ಯಾವ್ದಾರ ಒಂದು ಕೆಲಸಕ್ಕೆ ಹೋದರೆ ಉದ್ಘಾಟನೆ ಮಾಡಿದ್ರು, BC ಪಾಟೀಲ್ ಮಾಡಿದ್ರು, ಇವ್ರು ಬಂದು ಕತ್ತರಿಸ್ತಾರೆ, ಉದ್ಘಾಟನೆ ಮಾಡ್ತಾರೆ ಅಂತ. ಪ್ರಾರಂಭದಲ್ಲಿ BC ಪಾಟೀಲ್ ಅವರು JDSನಲ್ಲಿ ಗುರುತಿಸಿಕೊಂಡು ಆಮೇಲೆ ಕಾಂಗ್ರೆಸ್ನಲ್ಲಿ ಕಮಾಲ್ ಮಾಡಿ, ತದನಂತರದಲ್ಲಿ ಏನೋ ಮನಸ್ತಾಪದಿಂದಾಗಿ ಒಂದು ನನಗೆ ಸೂಕ್ತವಾಗಿರತಕ್ಕಂತಹ ಸ್ಥಾನ ಸಿಗಲಿಲ್ಲ ಅನ್ನೋ ಉದ್ದೇಶದಿಂದ BJPಗೆ ಬಂದು ಮತ್ತು ಎಲ್ಲೋ ಒಂದು ಕಡೆ ಹೋದ ಚುನಾವಣೆಯಲ್ಲಿ ಸ್ವಲ್ಪ ಏನೋ ಹಿನ್ನಡೆ ಆಗಿತ್ತು. ಸೊ ಎಲ್ಲವನ್ನು ನೋಡಿದಾಗ ಪಾಟೀಲ್ ಅವರಿಗೆ ಕಾಂಗ್ರೆಸ್ನಿಂದ BJPಗೆ ಬಂದಿರೋದು ಏನಾದರೂ ರಿಗ್ರೆಟ್ ಇದೆಯಾ, ಅಥವಾ ನಾನು BJPಲೇ ನಾನು ಮುಂದುವರಿತೀನ ಅಂತ? ನನಗೆ ಕಾಂಗ್ರೆಸ್ಸಿಂದ BJP ಬರಬೇಕು ಅನ್ನೋದಿರಲಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಸರ್ಕಾರ ನಡ್ಕೊಂಡಂಥ ನಡವಳಿಕೆಗಳು, ಸಿದ್ದರಾಮಯ್ಯನವರು ಯಾವ ರೀತಿ ನಡ್ಕೊಂಡ್ರು,
ಅವತ್ತು ಅದನ್ನೆಲ್ಲ ನೋಡಿ ಆಮೇಲೆ ಏನಂದರೆ ನಾನು 3 ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೆ. ಹೌದು. ಅವತ್ತು ನಾನು 18ರಲ್ಲಿ ಆಯ್ಕೆ ಆದಾಗ ಇಡೀ ಹಾವೇರಿ ಜಿಲ್ಲೆಯಲ್ಲಿ ಒಬ್ಬನೇ ಒಬ್ಬ ಕಾಂಗ್ರೆಸ್ ಶಾಸಕ ನಾನು ಆಯ್ಕೆಯಾಗಿದ್ದು. ಅದು ಕೂಡ ದಾಖಲೆ. ಹೌದು ಸರ್. 3ನೇ ಬಾರಿ ಆಯ್ಕೆಯಾಗಿದ್ದೆ. ಅವತ್ತು ನನಗೆ ಎಲ್ಲ ಮಂತ್ರಿಗಿರಿ ಕೊಡೋಂಥದ್ದು ಅವಶ್ಯಕತೆ ಇತ್ತು. 36 ವರ್ಷಗಳ ಕಾಲದಿಂದನೂ ಹಿರೇಕೆರೆ ತಾಲೂಕಿಗೆ ಮಂತ್ರಿ ಪದವಿ ಕೊಟ್ಟಿರಲಿಲ್ಲ. ಕೊಡಬೇಕಾಗಿತ್ತು, ಆದರೆ ಇವರು ಕೊಡಲಿಲ್ಲ. ಅಲ್ಲಿ ಜಾತ್ಯತೀತ ಅಂತ ಬಾಯಲ್ಲಿ ಹೇಳ್ತಾರೆ, ಅದರ ಜಾತಿ ಕೆಲಸನೇ ಅವ್ರು ಮಾಡ್ತಾ ಇರೋದು. ಅವತ್ತು ಕಾಂಗ್ರೆಸ್ಸು ಮತ್ತು JDS ಎರಡೂ ಸೇರಿ 120 ಸೀಟ್ ಆಗಿತ್ತು. ಹೌದು. ಸಮ್ಮಿಶ್ರ ಸರ್ಕಾರದಲ್ಲಿ 120 ಸೀಟ್ ಇದ್ದಾಗ ಬೇರೆ ಯಾವ ಇಂಡಿಪೆಂಡೆಂಟ್ MLAಗಳ ಅವಶ್ಯಕತೆ ಇರಲಿಲ್ಲ. ಆದರೆ ಜಾತಿ ಪ್ರೇಮದಿಂದ ಸಿದ್ದರಾಮಯ್ಯನವರು ರಾಣೆಬೆನ್ನೂರಿನಿಂದ ಗೆದ್ದಂಥ ಒಬ್ಬರನ್ನ ಕರ್ಕೊಂಡು ಬಂದು ಅವ್ರನ್ನ ಮಂತ್ರಿ ಮಾಡಿದರು. 2 ಬಾರಿ ಮಂತ್ರಿ ಮಾಡಿದರು. ಅವಾಗ ನಾನು ಯೋಚನೆ ಮಾಡಿದೆ, ನೋಡಿ ನಾವೀಗ ರಾಜಕೀಯ ಮಾಡಬೇಕಾದ್ರೆ ಹಲವಾರು ಆಶ್ವಾಸನೆಗಳನ್ನು ಜನರಿಗೆ ಕೊಟ್ಟಿರ್ತೀವಿ. ಅವುಗಳನ್ನು ಪೂರೈಸೋದು ಕೆಲಸ ನಾವು ಮಾಡಬೇಕು. ಇಲ್ಲಾಂದರೆ ಉಳಿದ ರಾಜಕಾರಣಿಗಳಿಗೂ ನಮಗೂ ಏನೂ ವ್ಯತ್ಯಾಸ ಉಳಿಯಲ್ಲ. ಸಾಮಾನ್ಯ ರಾಜಕಾರಣಿಗಳು ಅಂದರೆ ಸುಳ್ಳು ಹೇಳೋರು, ಸುಳ್ಳು ಭರವಸೆ ಕೊಡೋರು ಅನ್ನೋಂಥ ಪರಿಪಾಠ ಬಂದುಬಿಟ್ಟಿದೆ. ಸುಳ್ಳು ಹೇಳ್ಕೊಂಡು ಹೋಗ್ಬಿಡೋದು. ಅವತ್ತಿಂದು ಈ ಬೀಸದೊಣ್ಣೆ ತಪ್ಪಿಸ್ಕೊಂಡು ಹೋದಂಗೆ ಮಾಡ್ತೀನಿ ಅಂತ ಹೇಳೋದು. ನನ್ನ ಆ ಥರ ಭಾವನೆ ಇಲ್ಲ ನನಗೆ. ನಾನೇನು ಆಗುತ್ತೆ ಅಂದರೆ ಆಗುತ್ತೆ, ಆಗಲ್ಲ ಅಂದರೆ ಆಗಲ್ಲ. ಇದು ಮಾಡಬೇಕಂದ್ರೆ ಮಾಡಲೇಬೇಕು. ಇದು ಅವಶ್ಯಕತೆ ಇದೆ, ಜನರಿಗೆ ಅವಶ್ಯಕತೆ ಇದೆ, ಈ ಸಮಾಜಕ್ಕೆ ಅವಶ್ಯಕತೆ ಇದೆ, ಈ ಗ್ರಾಮಕ್ಕೆ ಅವಶ್ಯಕತೆ ಇದೆ, ಈ ಕೆಲಸಗಳಾಗಬೇಕು. ನಾನು ಒಳ್ಳೆಯದನ್ನೇ ನೋಡ್ಕೊಂಡು ಮಾಡ್ತೀನಿ. ಸೊ ಹಾಗಾಗಿ ಜನರಿಗೆ ಭಾಳ ಕನಸಿನ ಗೋಪುರವನ್ನು ನಾವು ಕಟ್ಟಿಸಿಟ್ಟಾಗ ಆ ಜನ ನಮ್ಮಿಂದ ನಿರೀಕ್ಷೆ ಮಾಡ್ತಾರೆ. ಅವಾಗ ಅದು ಫುಲ್ಫಿಲ್ ಮಾಡಲಿಲ್ಲ ಅಂದರೆ ಮತ್ತೆ ಏನು ನಾವು ರಾಜಕೀಯ ಮಾಡಿ ಸಾರ್ಥಕತೆ ಆಗಲ್ಲ ಅನ್ನೋಂಥ ದೃಷ್ಟಿಯಿಂದ ಯಾವಾಗ 2ನೇ ಬಾರಿನೂ ಕೂಡ ಮತ್ತೆ ಕರ್ಕೊಂಡು ಬಂದು ಮತ್ತೆ ಅವ್ರನ್ನೇ ರಾಣೆಬೆನ್ನೂರಿಂದ ಬಂದವ್ರನ್ನ ಶಂಕರ್ ಅವ್ರನ್ನ ಇವರು ಮಂತ್ರಿ ಮಾಡಿದಾಗ ನಾನು ಯೋಚನೆ ಮಾಡಿದೆ, ಇಲ್ಲಿದ್ದರೆ ಭವಿಷ್ಯ ಇಲ್ಲ. ಆಮೇಲೆ ನಮ್ಮ ಜನರಿಗೆ ಕೊಟ್ಟಂಥ ಮಾತುಗಳನ್ನು ಈಡೇರಿಸ್ಲಿಕ್ಕೆ ಆಗಲ್ಲ, ನಮ್ಮ ತಾಲೂಕಿನ ಅಭಿವೃದ್ಧಿ ಆಗೋದಿಲ್ಲ ಅನ್ನೋಂಥ ದೃಷ್ಟಿಯಿಂದ ಮತ್ತು ನಮ್ಮ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ನಾನು ಅವತ್ತು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು BJPಗೆ ಬಂದೆ. ನಂತರ ಉಪಚುನಾವಣೆಯಲ್ಲಿ ಗೆದ್ದು ಮಂತ್ರಿ ಆದಮೇಲೆ ನಾವು ಬಂದಾಗ ಮಂತ್ರಿ ಆದಮೇಲೆ ಬರೀ 1 ವರ್ಷ ಕೋವಿಡ್ ಆಯಿತು. 20ರಲ್ಲಿ ಮಂತ್ರಿ ಆದ್ವಿ, 10 COVID-19 ಸ್ಟಾರ್ಟ್ ಆಯಿತು. ಒಬ್ಬ ಕೃಷಿ ಸಚಿವನಾಗಿ ರಾಜ್ಯಕ್ಕೆ ಏನು ಕೃಷಿಯಲ್ಲಿ ಬದಲಾವಣೆ ತರಬೇಕು ಅದೆಲ್ಲವನ್ನು ಮಾಡಿದೆ. ನಾನು ಬಂದಾಗ ಏಪ್ರಿಲ್ 5ನೇ ತಾರೀಕು ಮಾರ್ಚ್ 24ಕ್ಕೆ ಲಾಕ್ಡೌನ್ ಮಾಡಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ರಾಜ್ಯದಲ್ಲಿ ಕೋವಿಡ್ ಭಯಂಕರವಾಗಿ ಬರ್ತಾ ಇದೆ ಅನ್ನೋಂಥ ದೃಷ್ಟಿಯಲ್ಲಿ ಆವಾಗ ಏಪ್ರಿಲ್ 3ನೇ ತಾರೀಕು ಒಬ್ಬ ರೈತ ಗುಲ್ಬರ್ಗದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತ. ಬಿರಾದಾರ್ ಅನ್ನೋಂಥವ್ರು. ಏಕೆಂದರೆ ಕಲ್ಲಂಗಡಿ ಹಣ್ಣಿನ ರೇಟು ಇದ್ದಕ್ಕಿದ್ದಂಗೆ ಬಿತ್ತು, ಹಣ್ಣನ್ನು ಕೊಯ್ದು ಮಾರಕ್ಕಾಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ರೈತರ ಆತ್ಮಹತ್ಯೆ ಪ್ರಾರಂಭ ಆದವು. ರೈತರು ಹೊರಗೆ ಬರ್ತಾ ಇರಲಿಲ್ಲ, ರೈತರು ಹೊಲಗಳಿಗೆ ಹೋಗ್ತಾ ಇರಲಿಲ್ಲ, ತರಕಾರಿನ ಕೊಯ್ಯೋಕ್ಕಾಗ್ತಾ ಇರಲಿಲ್ಲ, ಅದನ್ನು ಮಾರುಕಟ್ಟೆಗೆ ತರೋಕ್ಕಾಗ್ತಾ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ನಾನು ನಿರ್ಧಾರ ಮಾಡಿ ರಾಜ್ಯ ಪ್ರವಾಸ ಪ್ರಾರಂಭ ಮಾಡಿದೆ. 30 ದಿನಗಳಲ್ಲಿ 32 ಜಿಲ್ಲೆಗಳನ್ನು ಭೇಟಿ ಮಾಡಿ ಪ್ರತಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳು, ಅಧಿಕಾರಿಗಳು ಮತ್ತು ರೈತರು ಮುಖಂಡರು ಕರೆದು ಯಾವುದೇ ಕಾರಣಕ್ಕೂ ಕೃಷಿ ಚಟುವಟಿಕೆ ನಿಲ್ಲಬಾರ್ದು. ಕೃಷಿತೋ ನಾಸ್ತಿ ದುರ್ಭಿಕ್ಷಂ. ಕೃಷಿ ಹೋಯ್ತಂದರೆ ದೇಶಕ್ಕೆ ದುರ್ಭಿಕ್ಷೆ ಬರ್ತದೆ. ಮತ್ತು ರೈತ ಭೂಮಿಗೆ ಹೋಗಿ ಉಳುಮೆ ಮಾಡಲಿಲ್ಲ ಅಂದರೆ ಈ ದೇಶಕ್ಕೆ ಅನ್ನ ಕೊಡೋಕ್ಕಾಗಲ್ಲ. ದೇಶದ ಬೆನ್ನೆಲುಬನ್ನೇ ಮಾಡಲಿಲ್ಲ, ದೇಶದ ಬೆನ್ನೆಲುಬನ್ನು ನಾವು ರಕ್ಷಣೆ ಮಾಡಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಾನು ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟೆ. ಯಾವುದೇ ಕಾರಣಕ್ಕೂ ಕೃಷಿ ಚಟುವಟಿಕೆ ನಿಲ್ಲಬಾರ್ದು, ರೈತರು ಹೊರಗಡೆ ಬರಬೇಕು. ತರಕಾರಿ ಹಣ್ಣುಗಳು ಮಾರುಕಟ್ಟೆ ಮುಕ್ತವಾಗಿ ಮಾರುಕಟ್ಟೆಗೆ ಹೋಗಬೇಕು. ಆ ದೃಷ್ಟಿಯಲ್ಲಿ ಒಂದು ಅಗ್ರಿ ವಾರ್ ರೂಮ್ ಅಂತ ಮಾಡಿದೆ ನಾನು. ಅಗ್ರಿ ವಾರ್ ರೂಮ್ ಮಾಡಿ ರೈತರಿಗೆ ಏನೇ ಸಮಸ್ಯೆ ಬಂದರೂ ಅದನ್ನು ಇಲ್ಲಿಗೆ ಹೇಳಬೇಕು, ತಕ್ಷಣ ಅಧಿಕಾರಿಗಳು ಅದನ್ನು ಬಗೆಹರಿಸಬೇಕು. ಈ ರೀತಿ ಮಾಡಿ ಎಲ್ಲ ಕಡೆಗೂ ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿ. ಗ್ಯಾರೇಜ್ ಪ್ರಾರಂಭ ಆಗಬೇಕು. ಯಾಕೆಂದರೆ ಟ್ರ್ಯಾಕ್ಟರ್ ಬಂದರೆ ಗ್ಯಾರೇಜ್ ರಿಪೇರಿ ಹೋದರೆ ಟ್ರ್ಯಾಕ್ಟರ್ ಬೇಕು. ಪೆಟ್ರೋಲ್ ಬಂಕ್ಗಳು ಓಪನ್ ಆಗಬೇಕು, ಹಾಲು ಬರಬೇಕು, ತರಕಾರಿ ಹಣ್ಣುಗಳು ಬರಬೇಕು. ಇಲ್ಲಾಂದರೆ ಹಣ್ಣು ಹೊಲದಲ್ಲೇ ಕೊಳೆತು ಹೋಯ್ತು ಅಂತ ಹೇಳಿದರೆ ರೈತ ಕಷ್ಟಪಟ್ಟು ಬೆಳೆದಿದ್ದನ್ನು ಪೂರ ಕೊಳೆತು ಹೋಯ್ತು ಅಂತ ಹೇಳಿದ್ರೆ ಅವ್ನು ಮತ್ತೆ ನೆಕ್ಸ್ಟ್ ಇನ್ನು ಆತ್ಮಹತ್ಯೆ ಬಿಟ್ಟರೆ ಬೇರೆ ದಾರಿ ಇಲ್ಲ ಅವನಿಗೆ. ಈ ರೀತಿ ಆಗುತ್ತೆ ಅನ್ನೋ ದೃಷ್ಟಿಯಲ್ಲಿ 32 ಜಿಲ್ಲೆಗಳಿಗೂ 32 ದಿನಗಳಲ್ಲಿ ಭೇಟಿ ನೀಡಿ ಕೃಷಿಯನ್ನು ನಾನು ಮತ್ತೆ ಚಟುವಟಿಕೆಯನ್ನು ಪ್ರಾರಂಭ ಮಾಡಿದ್ವಿ. ಅದರಿಂದ ಆ ವರ್ಷ ಕಳೆದ ವರ್ಷಕ್ಕಿಂತನೂ ಹೆಚ್ಚು ಉತ್ಪಾದನೆ, ಆಹಾರ ಉತ್ಪಾದನೆ ಜಾಸ್ತಿ ಆಯಿತು ನಮ್ಮಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಹೈಯೆಸ್ಟು ಆ ವರ್ಷ ಆಯಿತು. ಸೊ ಹಾಗೆ ಅದೊಂದು ಮಾಡಿದೆ. ಆಮೇಲೆ ದ ಡೇ ವಿತ್ ಫಾರ್ಮರ್ ಅಂತ, ರೈತರೊಂದಿಗೆ ಒಂದು ದಿನ. ರೈತರಿಗೆ
ಕೃಷಿ ಮಂತ್ರಿ ಅಂದರೆ ಕೇವಲ ವಿಧಾನಸೌಧದಲ್ಲಿ ಇರ್ತಾರೆ, ಎ ಸಿ ರೂಮಲ್ಲಿ ಇರ್ತಾರೆ ಅನ್ಬಾರ್ದು. ಅದನ್ನು ಡಿಫ್ರೆಂಟ್ ಫಾರ್ಮೆಟಲ್ಲಿ ಡಿಫ್ರೆಂಟ್ ಫಾರ್ಮೆಟಲ್ಲಿ ರೈತರಿಗೆ ಕೃಷಿ ಮಂತ್ರಿ ನಮ್ಮವನು ಅನ್ನೋಂಥ ಭಾವನೆ ಬರಬೇಕು. ನಮ್ಮ ರೈತ ನಮ್ಮವನು ಬರಬೇಕು ಅಂದರೆ ಕೃಷಿ ಇಲಾಖೆಯನ್ನು ವಿಧಾನಸೌಧದಿಂದ ನಾವು ರೈತರ ಭೂಮಿಗೆ ಕರ್ಕೊಂಡು ಹೋಗ್ಬೇಕು. ಹಾಗೆ ನಾನು ಮಂಡ್ಯ ಜಿಲ್ಲೆ ಮಡವಿನಕೋಡಿ ಗ್ರಾಮದಲ್ಲಿ KR ಪೇಟೆ ತಾಲೂಕಿನಲ್ಲಿ ರೈತರೊಂದಿಗೆ ಒಂದು ದಿನ ಅಂತ ಬೆಳಗಿಂದ ಹಿಡಿದು ರಾತ್ರಿವರೆಗೂ ರೈತರು ಏನೇನು ಚಟುವಟಿಕೆ ಮಾಡ್ತಾರೆ ಆ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸಿ ರೈತರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬಬೇಕು. ಆಮೇಲೆ ಈ ಆತ್ಮಹತ್ಯೆ ಮಾಡಿಕೊಡ್ತಾರೆ ರೈತರು. ಅದಕ್ಕೆ ಹೇಳ್ತಾ ಬಂದೆ ನಾನು, ಎಲ್ಲ ಕಡೆ ಹೇಳ್ತಾ ಬಂದರೆ ಆತ್ಮಹತ್ಯೆ ಮಾಡ್ಕೋಬಾರ್ದು. ಆತ್ಮಹತ್ಯೆ ಒಂದೇ ಎಲ್ಲದಕ್ಕೂ ಪರಿಹಾರ ಅಲ್ಲ. ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಿಂದ ಯಾವುದೂ ಸಮಸ್ಯೆ ಬಗೆಹರಿದಿಲ್ಲ. ಅವ್ರ ಕುಟುಂಬ ಕಷ್ಟಕ್ಕೆ ಸಿಕ್ಕಾಕೊಂತದೆ. ಆಮೇಲೆ ಇದ್ದು ಈಸಬೇಕು, ಬಿದ್ದು ಜಯಿಸಬೇಕು ಅಂತ ಹೇಳಿದ್ದಾರೆ. ಹಾಗೆ ಬದುಕಿದ್ರೆ ಏನು ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ರೈತರಿಗೆ ಆತ್ಮಹತ್ಯೆ ತುಂಬಂಥ ಕೆಲಸ ಎಲ್ಲ ಜಿಲ್ಲೆಗಳಲ್ಲೂ ಡೇ ವಿತ್ ಫಾರ್ಮರ್ ಅಂತೇಳಿ ನಾನು ಸ್ಟಾರ್ಟ್ ಮಾಡಿದೆ. ಆಮೇಲೆ ನಾನು ಇದ್ದಂಥ ಸಂದರ್ಭದಲ್ಲಿ ಕೃಷಿ ಇಲಾಖೆಯಲ್ಲಿ ಜಾಗೃತ ದಳವನ್ನು ಮಾಡಿದ್ವಿ. ಮೊದಲೇ 2 ಜಾಗೃತ ಎರಡೇ ಇತ್ತು, ಬೆಳಗಾಮಲ್ಲೊಂದು, ಬೆಂಗಳೂರಲ್ಲೊಂದು. ಅದನ್ನು 5 ಕಡೆಗೆ ಮಾಡಿದೆ. 5 ಜೇಡಿಗಳನ್ನು ಮಾಡಿ ಅವರಿಗೆ 5 6 ಜಿಲ್ಲೆಗಳು ಕೊಟ್ಟು. ಯಾಕೆಂದರೆ ರೈತ ಭೂಮಿಗೆ ಹಾಕುವಂಥ ಬೀಜ ಒಳ್ಳೆ ಬೀಜ ಇರಬೇಕು. ಅದನ್ನು ಕಳಪೆ ಬೀಜ ಮಾಡ್ತಾಯಿದ್ರು. ಕಳಪೆ ಬೀಜ, ಕಳಪೆ ಗೊಬ್ಬರ ಅಲ್ಲ. ಒಳ್ಳೆ ತಿಂದೇ ಮನುಷ್ಯ ಬದುಕೋದು ಕಷ್ಟ, ಇನ್ನು ಕಳಪೆ ತಿಂದರೆ ಎಲ್ಲಿ ಬದುಕಾಗಲ್ಲ. ಈಗಂತೂ ಅದೇ ಸಿಗ್ತದೆ ಸರ್. ಒಳ್ಳೆ ಬೀಜನೇ ತಿಂದು ಹಾಕಿ ರೈತ ಬೆಳ್ಕೊಳಕ್ಕಾಗಲ್ಲ. ಇನ್ನು ಕಳಪೆ ಬೀಜ ಹಾಕಿದರೆ ಮಣ್ಣೆ ಹೊಳೆಯಾಗ ಹುಣಸೆ ಹಣ್ಣು ತೊಳ್ದಂಗೆ ಆಗುತ್ತೆ ಅಂತೇಳಿ ನಾವು ಜಾಗೃತ ದಳ ಮಾಡಿ ನಮ್ಮ ಹಾವೇರಿ ಜಿಲ್ಲೆಯಲ್ಲೇ ಸುಮಾರು 13 ಕೋಟಿ ರೂಪಾಯಿದು ಕಳಪೆ ಬೀಜಗಳನ್ನು ನಡೆಸಿದ್ದೇವೆ ನಾವು. 13 ಕೋಟಿ ರೂಪಾಯಿ ಕಳಪೆ ಬೀಜ ಇಡೀ ರಾಜ್ಯಾದ್ಯಂತ ಎಲ್ಲೆಲ್ಲಿ ಸೀಮೆ ಗೊಬ್ಬರಗಳನ್ನು ಒಂದು ಡೂಪ್ಲಿಕೇಟ್ ಮಾಡ್ತಾಯಿದ್ರು. ರೈತರು ಬೂದಿ ತುಂಬಿ ಕೊಡ್ತಾ ಇದ್ರು ರೀ. ಬೂದಿ ದುಡ್ಡು ಕೊಟ್ಟು ಪಾಪ ಗೊತ್ತಿರಲ್ಲ. ಅಂದರೆ ಇಂಡೈರೆಕ್ಟ್ ಆಗಿ ಭೂಮಿಗೆ ನಾವು ವಿಷವನ್ನು ಈ MNC ಕಂಪನಿಗಳು ಭೂಮಿಗೆ ವಿಷ ಹಾಕುವಂಥ ಕೆಲಸ. ಆಮೇಲೆ ಆ ಕಂಪನಿಗಳ ಹೆಸರಲ್ಲಿ ಬೂದಿ ಮಾಡಿ ಡೂಪ್ಲಿಕೇಟ್ ಮಾಡಿ ಮಾರ್ತಾಯಿದ್ರು. ಅವೆಲ್ಲವನ್ನು ಕಂಟ್ರೋಲ್ ಮಾಡೋಂಥ ಕೆಲಸ ಮಾಡಿದ್ವಿ. ನಾನು ಇದ್ದಂಥ 3 ವರ್ಷ ಅವಧಿಯಲ್ಲಿ ಒಬ್ಬನೇ ಒಬ್ಬ ರೈತ ಧರಣಿ ಮಾಡಲಿಲ್ಲ, ಸತ್ಯಾಗ್ರಹ ಮಾಡಿಲ್ಲ, ಎಲ್ಲೂ ಒಂದು ಲಾಠಿ ಚಾರ್ಜ್ ಆಗಿಲ್ಲ. ರೈತರಿಂದ ಸರ್ಕಾರಕ್ಕೆ ಧಿಕ್ಕಾರ ಅನ್ನೋಂಥ ಭಾವನೆ ಎಲ್ಲೂ ಬರಲಿಲ್ಲ. ರೈತರ ಮನೆ ಬಾಗಿಲಿಗೆ ಹೋಗ್ತಾ ಇದ್ವಿ. ಸರ್ಕಾರನ ರೈತರ ಮನೆ ಬಾಗಿಲಿಗೆ ತಗೊಂಡು ಹೋಗ್ತಾ ಇದ್ವಿ. ಸರ್ಕಾರವನ್ನು ರೈತರ ಹೊಲಕ್ಕೆ ತಗೊಂಡು ಹೋಗ್ತಾ ಇದ್ದೆ ನಾನು. ಸರ್ಕಾರ ಇಲ್ಲಿದೆ, ಅಲ್ಲಿಲ್ಲ ವಿಧಾನಸೌಧದಲ್ಲಿ ಅಂತೇಳಿ ತೋರಿಸ್ಕೊಡೋಂಥ ಕೆಲಸವನ್ನು ಮಾಡಿ ಹೈಯೆಸ್ಟು ನೀರಾವರಿ, ಆಮೇಲೆ ಪೈಪ್ಸ್ ಇರ್ಬೋದು, ಕೇಂದ್ರ ಸರ್ಕಾರದಿಂದ ಅನುದಾನ ಪಡೆದು, ರಾಜ್ಯ ಸರ್ಕಾರದಿಂದ ಪಡೆದು ನೀರಾವರಿ, ತುಂತುರು ನೀರಾವರಿ ತಾಡ್ಪಲ್ಗಳಿರ್ಬೋದು, ಆಮೇಲೆ ರಿವಾರ್ಡ್ ಯೋಜನೆಗಳಿರ್ಬೋದು, ಈ ಮಣ್ಣನ್ನು ಒಡ್ಡು ಹಾಕಿ ನೀರು ನಿಲ್ಲುವಂಥ ಕೆಲಸ ಮಾಡುವಂಥದ್ದು, ಅವೆಲ್ಲವನ್ನು ಕೂಡ ಭಾಳ ತೃಪ್ತಿಕರವಾಗಿ ಮಾಡಿದೆ. ನನಗಿನ್ನೂ ಮಾಡಬೇಕು ಅನ್ನೋಂಥ ಆಸೆ ಭಾಳಷ್ಟಿತ್ತು. ಆದರೆ ಅವಧಿ ಮುಗಿದೋಯ್ತು. 2.5 ವರ್ಷ ಆಯಿತು. 23 ಮೇಗೆ, ಜನವರಿಯಿಂದನೇ ಎಲೆಕ್ಷನ್ ಬಿಸಿ ಸ್ಟಾರ್ಟ್ ಆಯಿತು. ಫೆಬ್ರವರಿ ಮಾರ್ಚಿಗೆ ಇದು ಬಂತು, ಏನು ಕೋಡ್ ಆಫ್ ಕಾಂಟ್ಯಾಕ್ಟು. ಸೊ ಹಾಗಾಗಿ ಮುಂದೆ ಇನ್ನೂ ಮಾಡೋಂಥ ಕೆಲಸ ಭಾಳಷ್ಟಿತ್ತು ಕೃಷಿ ಇಲಾಖೆಯಲ್ಲಿ. ಬಟ್ ಒಂದು ತೃಪ್ತಿ ಇದೆ, ನಾನು ಇದ್ದಷ್ಟು ಸಮಯ ಕೃಷಿ ಇಲಾಖೆಗೆ ಒಂದು ಹೊಸ ಆಯಾಮವನ್ನು ಕೊಡುವಂಥ ಕೆಲಸ ನಾನು ಮಾಡಿದ್ದೀನಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗೆ ನೋಡ್ತಾ ಇರಿ ವಿಶ್ವವಾಣಿ TV. ನಮಸ್ಕಾರ.